ಇವಾಗ ನೀವು ಕಳೆದ ಕೆಲವು ದಿನಗಳಿಂದ ನೋಡಿರ್ಬೋದು, ಒಬ್ಬ ಅನಾಮಿಕ ವ್ಯಕ್ತಿಯೊಬ್ಬ ಬಂದ್ಬಿಟ್ಟು ಕೋರ್ಟ್ ಮುಂದ್ಗಡೆ ಒಂದು ತಲೆಬುರುಡೆಯನ್ನು ಸಾಕ್ಷಿ ಸಮೇತವಾಗಿ ಇಟ್ಬಿಟ್ಟು, ನಾನೇ ನನ್ನ ಕೈಯಾರೆ ನೂರಾರು ಶವಗಳನ್ನು ಅಲ್ಲಿ ಹೂಳಿದ್ದೇನೆ, ಸಾಕಷ್ಟು ಹೆಣ್ಮಕ್ಳ ಶವಗಳನ್ನು ಹೂಳಿದ್ದೇನೆ, ಈ ನಿಟ್ಟಿನಲ್ಲಿ ತನಿಖೆ ಆಗಬೇಕು, ಸಮಗ್ರವಾಗಿ ಅವ್ರಿಗೆ ನ್ಯಾಯ ಸಿಗಬೇಕು, ನಾನು ಪಶ್ಚಾತ್ತಾಪದಿಂದ ಬಂದಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದೇನೆ. ಬಹುಶಃ ಆತನ ಏನು ಆರೋಪದಲ್ಲಿ ನೀವು ಹಾಗಾದರೆ ಏನೇ ಸತ್ಯನೇ ಇಲ್ಲ ಅಂತ ಹೇಳ್ತೀರಾ? ಈ ಅನಾಮಿಕ ಅಂತ ಹೆಸರು ಕೊಡೋದೇ ತಪ್ಪು ಅಂತ ಹೇಳ್ತೇನೆ ನಾನು. ಅವನು ಅನಾಮಿಕ, ಭೀಮ ಅದೆಲ್ಲ ಹೇಳಬೇಡಿ. ಕಾರಣ ಏನಂದರೆ ಅವನಿಗೆ ಆದ ವ್ಯಕ್ತಿತ್ವ ಇದೆ. ಯಾಕಂದರೆ ಅವನ ಪರವಾಗಿ ಕೋರ್ಟ್ನಲ್ಲಿ ಲಾಯರ್ಗಳು ಅವನ ಪರ ವಾದ ಮಂಡಿಸ್ತಿದ್ದಾರೆ. ಅನಾಮಿಕ ಅಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಹೆಸರು, ಅವನ ಕೂಳು ಎಲ್ಲ ಇದೆ. ಅದರ ಅರ್ಥ ಅನಾಮಿಕ ಅಲ್ಲ. ಇದ್ರ ಹಿಂದೆ ಬಹುದೊಡ್ಡ ಷಡ್ಯಂತ್ರ. ಸುಪ್ರೀಂ ಕೋರ್ಟ್ ಲಾಯರ್ನ ನೇಮಿಸ್ತಾನೆ, 6-7 ಜನ ಲಾಯರ್ಗಳ ನೇಮಿಸ್ತಾರೆ. ಇದು ಹಾಗಾದ್ರೆ ಅನಾಮಿಕ ಅಲ್ಲ, ಅವನೊಬ್ಬ ವ್ಯಕ್ತಿ. ಅದು ಒಂದು ಷಡ್ಯಂತ್ರ, ಕುತಂತ್ರ. ಎರಡನೇದು, ಅವ್ರು ಹೇಳಿದಾಗೆ ಇಲ್ಲಿರುವಂಥ ಹೆಣಗಳು 14 ವರ್ಷ ಹಿಂದೆ ಇದ್ದೆ, ನಾನು 12 ವರ್ಷದಿಂದ ಹಿಂದೆ ಇದ್ದೆ. ಮತ್ತು ಇನ್ನೊಬ್ಬರು ಲಾಯರ್ ಹೇಳ್ತಾರೆ, ನಾನು 100 ಹೆಣಗಳು ಸೂತಿ, ನನಗೆ ಗ್ಯಾರಂಟಿ ರೆಕಾರ್ಡ್ ಇದೆ ಅಂತ. ಏನು ಮಾಡ್ತಿದ್ರಿ? ಯಾಕೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ? ಯಾಕೆ ರೆಕಾರ್ಡ್ ಅವತ್ತು ಹೂಳುವಾಗ ನೀವೇನೋ ಪಾಲ್ದಾರ ಆಗಿದ್ರಾ? ಇವರೇನಾದ್ರೂ ಜೊತೆಲಿದ್ರಾ? ಇವತ್ತು ಕಾವಂದ್ರ ಹೆಸರೇ ಕೆಡಿಸ್ಲಿಕ್ಕೆ ಮಾಡ್ತೀರಿ. ನಮ್ಮ ದೇಶದಲ್ಲಿ ಕಾವಂದ್ರ ಸುಮಾರು 68,000 ಹಿಂದೂ ಟೆಂಪಲ್ಗಳನ್ನು, ದೇವಸ್ಥಾನಗಳನ್ನು ಪುನರ್ಜೀವನಕ್ಕೆ ಕೊಟ್ಟಿದ್ದಾರೆ. ಅದನ್ನು ನಿಮಗೆ ನೋವಾಗಿದೆ. ಪ್ರತಿಯೊಂದು 10,000 ಶಾಲಾ ಶಿಕ್ಷಕರನ್ನು ನೇಮಿಸಿದ್ದಾರೆ. ಅದು ನೋವಾಗ್ತಿದೆ. 1,24,000 ಹುಡುಗರಿಗೆ ಅವರಿಗೆ ಏನು ವಿದ್ಯಾರ್ಥಿ ವೇತನ ಕೊಡ್ತಾರೆ, ಅದು ತೊಂದರೆ ಆಗಿದೆ. ಏನಾಗಿದೆ, ಈ ಧರ್ಮ ಸಂಸ್ಥಾನದಲ್ಲಿ ಬರುವಂಥ ಆದಾಯ ಧರ್ಮ ಕಾರ್ಯಗಳಿಗೆ ವಿನಿಯೋಗ ಆಗ್ತಾ ಇದ್ದರೆ, ಹಿಂದುತ್ವ, ಹಿಂದೂ ಸಂಸ್ಥಾನ, ಹಿಂದೂ ಧಾರ್ಮಿಕ ಭಾವನೆಗಳನ್ನು ಇವರು ಹಾಗೇ ಮೇಂಟೈನ್ ಮಾಡ್ತಾರೆ ಅನ್ನೋ ಒಂದು ಭಾವನೆ ಮೇಲೆ ಇದಕ್ಕೆ ಷಡ್ಯಂತ್ರ ನಡೀತಿದೆ. ಅವನು ಅನಾಮಿಕ ಅಲ್ಲ, ಇದು ಒಂದು ಪೂರ್ವ ಯೋಜಿತವಾಗಿ ನಡೆಯುತ್ತಿರುವ ಒಂದು ದೊಡ್ಡ ಷಡ್ಯಂತ್ರ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು. ಇವತ್ತು ಹೆಗಡೆಯವರ ಕುಟುಂಬದ ವಿರುದ್ಧ ಏನೊಂದು ಆರೋಪ ಕೇಳಿ ಬರ್ತಾ ಇರುವಂಥ, ಅಂದರೆ ಮೊದಲಿಂದನೂ ಭಾಳ ದೊಡ್ಡ ಮಟ್ಟದಲ್ಲಿ ಬಂತು. ಹಾಗಾದರೆ ಹೆಗಡೆಯವ್ರನ್ನೇ ಯಾಕೆ ಟಾರ್ಗೆಟ್ ಮಾಡಲಾಯಿತು? ಸಾವಿರಾರು ದೇವಸ್ಥಾನಗಳಿದೆ ಈ ದೇಶದಲ್ಲಿ, ಮುಖ್ಯವಾಗಿ ಧರ್ಮಸ್ಥಳವನ್ನೇ ಹಾಗಾದ್ರೆ ನೀವು ಹೇಳೋ ಉದ್ದೇಶದಿಂದ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದ್ರೆ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ನಾನು ಕಾವಂದ್ರ ಕುಟುಂಬದ ಬಗ್ಗೆ ನಾನು ಮಾತಾಡೋದಿಲ್ಲ. ಮತ್ತು ಯಾರ ಮೇಲೆ ಅವರು ಕಂಪ್ಲೇಂಟ್ ಕೊಡಿ, SIT ರಚನೆ ಆಗಿದೆ. SIT ಏನು ಕಾನೂನುಬದ್ಧವಾಗಿ ಏನು ಮಾಡ್ತಾರೆ ಅದನ್ನು ಮಾಡ್ಬೋದು. ನನಗೆ ಇಲ್ಲಿ ಒಂದು ಅರ್ಥ ಆಗ್ತಿಲ್ಲ. ಏನು ಸೌಜನ್ಯನ ಕೇಸು ಭಾಳ ಪ್ರವರ್ಧಮಾನಕ್ಕೆ ಇತ್ತು, ಆದರೆ ಇತ್ತೀಚೆಗೆ ಈ ಕೇಸ್ ಬಂದಾಗ ಅದನ್ನು ಸೈಲೆಂಟ್ ಆಗಿದ್ದಾರೆ. ಅಂದರೆ 1 by 1 ನೀವು ಅದನ್ನು ಹಾಗೆ ಜೀವಂತವಾಗಿ ಇಡಬೇಕು ಅಂತ ಮಾಡಿದ್ದೀರಿ ಅಂತ ನನ್ನ ಅಭಿಪ್ರಾಯ. ನಾನಾದರೂ ಹೇಳ್ತೇನೆ, ಅದು ಎಲ್ಲದಕ್ಕಿಂತ ಕಾನೂನು ಹೋರಾಟದಲ್ಲಿ ಕಾನೂನು ಏನಿದೆ ಅದಕ್ಕೆ ಎಲ್ಲರೂ ಒಪ್ಕೊಳ್ಳೋಣ. ಅವ್ರನ್ನ ಒಂದು ಬ್ರೈನ್ ಮಾಪಿಂಗ್ ಮಾಡಿದ್ರೆ, ಯಾರು ಇವತ್ತೊಬ್ಬ ಅನಾಮಿಕ ಅಂತ ನೀವು ಅವ್ರಿಗೆ ಕಂಪ್ಲೀಟ್ ರಕ್ಷಣೆ ಕೊಡ್ತಿದ್ದೀರಲ್ಲ, ಅವ್ರನ್ನ ಬ್ರೈನ್ ಮಾಪಿಂಗ್ ಮಾಡಿದ್ರೆ ಅವನು ಯಾರು ಅಥವಾ ಯಾಕೆ ಮಾಡ್ತಾನೆ, ಅವನು ಏನು ಅಂತ ಇಷ್ಟು ವರ್ಷ ಇರಲಿಲ್ಲ. ಆಕಸ್ಮಿಕ ಬಂದಿದ್ದಾನೆ, ಧರ್ಮಸ್ಥಳದ ಮೇಲೆ ಅವನು ಪ್ರಹಾರ ಮಾಡ್ತಿದ್ದಾನೆ, ಹಿಂದುತ್ವದ ಮೇಲೆ ಪ್ರಹಾರ ಮಾಡ್ತಾನೆ, ಹಿಂದೂ ಭಾವನೆಗಳನ್ನು ಕೆರಳಿಸ್ತಾ ಇದ್ದಾರೆ. ಯಾಕೆ ಜನ ಸೈಲೆಂಟ್ ಇದ್ದಾರೆ? 1,20,000 ಜನ ಇಲ್ಲಿ ಈ ಧರ್ಮ ಸಂಸ್ಥಾನಗಳಲ್ಲಿ ವಿವಿಧ ಕಡೆಯಲ್ಲಿ ಕೆಲಸ ಮಾಡ್ತಾರೆ. ಹೌದು, ಯಾರ ಹೆಸರು ಹೇಳಿ ಇಂಥವ್ರು ಮಾಡಿದ್ದಾರೆ ಈ ಥರ ಅಂತ ಪೊಲೀಸ್ ಕಂಪ್ಲೇಂಟ್ ಮಾಡಿ ರೆಕಾರ್ಡ್ ಇದೆ. ಇವತ್ತು ಈ ದೇಶದ ಕಾನೂನು ಅಷ್ಟು ಪ್ರಬಲವಾಗಿದೆ. ಎಷ್ಟೇ ಅವನು ಪ್ರಬಲನಾಗಿದ್ರೂ, ಪ್ರತಿಷ್ಠೆ ಇದ್ರೂ ಕಾನೂನು ಖಂಡಿತ ಕೈಗೊಳ್ಳಕ್ಕೆ ತೋರಿಸುತ್ತೆ. ಅದು ಬಿಟ್ಟು ನೀವು ಧರ್ಮಸ್ಥಳದ ಮೇಲೆ ಯಾಕೆ ಅಂತ ಕೇಳಿದ್ರಿ. ಧರ್ಮಸ್ಥಳದ ಸಂಸ್ಥೆ, ಧರ್ಮಸ್ಥಳ ಏನು ನಮ್ಮ ಈ ಸಂಸ್ಥಾನ ಪುಣ್ಯಕ್ಷೇತ್ರ, ಪ್ರಪಂಚದಾದ್ಯಂತ ಯಾರು ಇರ್ತಾರ ಬಿಡ್ತಾರ, ಅಣ್ಣಪ್ಪನ ಮಂಜುನಾಥ ನೋಡ್ಲಿಕ್ಕೆ ಬರ್ತಾರೆ, ಅದು ಕಮ್ಮಿ ಆಗಬೇಕು ಅನ್ನೋದು ಒಂದೇ ಭಾವನೆ. ಅದಾಗಲ್ಲ. ನಾನು ಇವತ್ತು ಬೆಳಗ್ಗೆ ನಾನು ಬಂದಾಗಲೇ ಆವಾಗಲೂ ನಾವೆಲ್ಲ ಕ್ಯೂನಿಂದ ನಿಂತು ದೇವರನ್ನು ನೋಡಿ ಬಂದಿದ್ದೀವಿ. ಅಂದರೆ ಜನರ ಭಾವನೆಗಳನ್ನು ನೀವು ಧಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವ ರೀತಿ ಬೇಕಾದರೂ ಪ್ರಚಾರ ಕೊಡ್ಬೋದು. ಜನ ಹಿಂದುತ್ವ ನಂಬಿದವರಿದ್ದಾರಲ್ಲ, ದೇವರು ನಂಬಿರ್ತೀವಿ. ನಾವು ಭಾವನೆಗಳ ಮೇಲೆ ನಿಂತಿರೋರಿದ್ದೇವೆ. ಧರ್ಮಸ್ಥಳ ಖಾಲಿ ಹೊಡಿತಿದೆ, ಜನನೇ ಇಲ್ಲ ಅನ್ನುವಂಥ ಸುದ್ದಿ ಒಂದು ಇತ್ತೀಚೆಗೆ ಬಂದಿತ್ತು. ನೀವು ಕಣ್ಣಾರೆ ನೋಡಿದವ್ರು ಏನು ಹೇಳ್ತೀವಿ? ಈಗ ನಿಮ್ಮ ಹಿಂದೆ ಮುಂದೆ ನೋಡಿದ್ರೆ ಧರ್ಮಸ್ಥಳದ ಬಗ್ಗೆ ಗೊತ್ತಾಗುತ್ತೆ. ಕ್ಯೂನಲ್ಲಿ ಹೋಗಿ ಅವರು ಕ್ಯೂನಿಂದನೇ ಮಂಜುನಾಥನ ದರ್ಶನ ಮಾಡಬೇಕು. ಅವರು ಅದಕ್ಕೆ ಅವರು ಕಷ್ಟಪಡ್ತಿರೋದು. ಖಾಲಿ ಹೊಡಿಬೇಕು, ಇಲ್ಲಿ ಯಾರು ಪುಣ್ಯಕ್ಷೇತ್ರಕ್ಕೆ ಯಾರು ಭಕ್ತಾದಿಗಳು ಬರಬಾರ್ದು, ಈ ಥರದ ಅವರ ಮನಸ್ಥಿತಿಯಿಂದ ಈ ಥರ ಮಾಡ್ತಿದ್ದಾರೆ. ನನ್ನದೇ ದೃಷ್ಟಿನಲ್ಲಿ ಭಗವಂತ ಎಲ್ಲದಕ್ಕೂ ಒಂದು ಅಂತಿಮವಾದ ಇದನ್ನು ಹಾಡಿಯೇ ಹಾಡ್ತಾರೆ. ಯಾಕಂದರೆ ನ್ಯಾಯ ದೇಗುಲ ಇದು. ನ್ಯಾಯ ದೇಗುಲದಲ್ಲಿ ಯಾರು ಏನೇ ಮಾಡಿದ್ರೂ ಅದು ಹೊರಗೆ ಬರಲೇಬೇಕು. ಈಗಾಗಲೇ SIT ರಚನೆ ಆಗಿದೆ. ಈಗಾಗಲೇ 12-13 ಉತ್ಕಲನ ಮಾಡಿದ್ದಾರೆ ಅಂತ ಕೇಳಿದ್ದೇನೆ. ಆತ ಅದೇ ಕಾಯಕ ಇದ್ದವನಾಗಿದ್ದರಿಂದ ಅವನೇ ಯಾಕೆ ಯಾವಾಗ ಸತ್ತ ಯಾರ್ಯಾರನೋ ಇದರಲ್ಲಿ ಅವನಿಗೆ ಒಂದು ದೊಡ್ಡ ರಾಕೆಟ್ ಇರ್ಬೋದು, ಆ ರಾಕೆಟಲ್ಲಿ ಆ ಕೆಲಸ ಮಾಡಿರ್ಬೋದು. ಧರ್ಮಸ್ಥಳದಲ್ಲಿ ಬಂದು ಯಾರಾದರೂ ಪ್ರಾಣ ಕಳ್ಕೊಂಡ್ರೆ
ಕಾವಂದ್ರಿಗೆ ಆಗಲಿ ಅಥವಾ ಮಂಜುನಾಥನಾಗಲಿ ಅಥವಾ ಅಣ್ಣಪ್ಪನಾಗಲಿ ಅವ್ರಿಗೆ ಯಾರಿಗೆ ಗೊತ್ತಾಗತ್ತೆ, ಯಾರು ಮಾಡಲಿಕ್ಕಾಗತ್ತೆ? ಅದೆಲ್ಲ ಮಾಡಲಿಕ್ಕಾಗಲ್ಲ. ಯಾಕಂದರೆ ಎಲ್ಲ ಕಡೆಯಲ್ಲಿ ಹೋಗಿ ಪ್ರಾಣ ಕಳ್ಕೊಳ್ಳೋ, ಮನೆ ಒಳಗೆ ಹೊರಗಡೆ ಬಾತ್ರೂಮಲ್ಲಿ ಅಥವಾ ಅವ್ರ ಬೆಡ್ರೂಮಲ್ಲಿ ಪ್ರಾಣ ಕಳ್ಕೊಳ್ತಾರೆ, ಪೂಜೆ ಮಾಡ್ತಿರೋರು ಪ್ರಾಣ ಕಳ್ಕೊಳ್ತಾರೆ. ಅಂತಹ ದೃಷ್ಟಿನಲ್ಲಿ ಧರ್ಮಸ್ಥಳದಲ್ಲಿ ಬಂದು ಯಾರು ಪ್ರಾಣ ಕಳ್ಕೊಂಡ್ರೂ, ಯಾರು ವ್ಯಕ್ತಿ ಆಕಸ್ಮಿಕವಾಗಿ ಸತ್ರೇನು ಧರ್ಮಸ್ಥಳದ ಹೆಸರು ಯಾಕೆ ಹೇಳ್ತೀರಿ? ಕಾನೂನಿದೆ, ಇಲ್ಲಿಯ ಪಂಚಾಯತ್ ಇದೆ, ಪೊಲೀಸ್ ಸ್ಟೇಷನ್ ಇದೆ, FIR ಇದೆ. ಆ ರೆಕಾರ್ಡ್ ಮುಖಾಂತರನೇ ಆಗಿರುತ್ತೆ. ಗೊತ್ತಿಲ್ಲದೆ ಎಲ್ಲೋ ಮರಗಳಲ್ಲೆಲ್ಲ ನೇತಾಗಿರೋ ಎಲ್ಲ ಕಾಡುಗಳಲ್ಲಿ ಹೋದ್ರೂ ಹಾಗೇ ಇರುತ್ತೆ. ಆದ್ದರಿಂದ ಈ ಸಂಸ್ಥಾನದ ಮೇಲೆ, ಪುಣ್ಯಕ್ಷೇತ್ರಗಳ ಮೇಲೆ ನಡೆಯುತ್ತಿರುವ ದಾಳಿಯನ್ನು ನಾವಂತೂ ಹಿಂದೂಗಳಾಗಿ ಖಂಡಿಸ್ತೇವೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.